ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನೀವೆಲ್ಲ ಈಗ ಸೇರಿದ ಸಾಕ್ಷಿ. ನಮ್ಮ ದೇಶ ಎಂತೆಂತ ಮಹಾನುಭಾವರನ್ನು ನೋಡಿದೆ. ಯಾರ್ಯಾರು ಸನಾತನ ಧರ್ಮ ನಾಶ ಮಾಡ್ತೀವಿ ಅಂತ ಬಂದಿದ್ರು ಅವರೇ ನಾಶ ಹೋಗಿರೋದು ನಾವೆಲ್ಲ ಕಂಡಿದ್ದೇವೆ. ನಾಶ ಮಾಡ್ತೀವಿ ಅಂತ ಅರ್ಥ ಏನಪ್ಪಾ ಅಂದ್ರೆ ಒಳ್ಳೆತನದ ನಾಶ ಮಾಡ್ತೀವಿ ಅಂತ ಅರ್ಥ ಅಷ್ಟೇ. ಇವತ್ತು ವಿದೇಶಗಳಲ್ಲಿ ನಮ್ಮ ಸನಾತನ ಧರ್ಮವನ್ನು ಒಪ್ಕೊಳ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಸನಾತನ ಧರ್ಮಗಳು ಇವತ್ತು ಬಾಳ್ತಾ ಇದೆ. ಅಂತದ್ರಲ್ಲಿ ಸನಾತನ ಧರ್ಮವನ್ನು ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸನಾತನ ಧರ್ಮ ಯಾವತ್ತೋ ಒಂದಿನ ಆರಂಭ ಆಯ್ತು ಅಂತಿಲ್ಲ, ಇದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ. ಅದಕ್ಕೆ ಸನಾತನ ಅನ್ನೋ ಡೇಟ್ ಆಫ್ ಬರ್ತ್ ಯಾವ್ದಕ್ಕೆ ಇಲ್ವೋ ಡೇಟ್ ಆಫ್ ಎಕ್ಸ್ಪೈರು ಇಲ್ಲ ಇದಕ್ಕೆ. ಹಾಗಾಗಿ ಸನಾತನ ಧರ್ಮ ಯಾರೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೀಗೆ ಸನಾತನ ಧರ್ಮದ ಮೇಲೆ ಅವಾಗವಾಗ ಯಾರು ಕಿಡಿಕಾಡ್ತಿರ್ತಾರೆ ಅವ್ರಿಗೆ ತಕ್ಕನಾದಂತ ಉತ್ತರ ಕೊಡ್ಲೇಬೇಕು. ನಾವು ಶಾಂತಿ ಪ್ರಿಯರು ಅಂತ ಹೇಳಿದ ಮಾತ್ರಕ್ಕೆ ನಾವ್ ಯಾರು ಹೇಳಿಗಳಲ್ಲ. ಭಾರತಾಂಬೆ ಪಂಚೆ ಅಲ್ಲ, ನಮ್ಗೆ ಯಾರು ಹಿರಿಯರು ಹೇಳಿದಾರ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮಕ್ಕೆ ದೇಶಕ್ಕೆ ವಿರೋಧ ಬಂದಾಗ ನಾವು ಎತ್ತಿಲ್ಲೇಬೇಕು, ಜಾಗೃತರಾಗಲೇಬೇಕು. ಅದರಲ್ಲೂ ವಿಶೇಷವಾಗಿ ಇದು ವಿಜಯನಗರ ಸಾಮ್ರಾಜ್ಯ ಇದು. ಅದಕ್ಕೆ ವಿದ್ಯಾವಿದ್ಯಾ ಸ್ವಾಮಿಗಳು ವಿಜಯನಗರದ ಲಾಂಛನದಲ್ಲಿ ಯಜ್ಞವರಾಹ ಇಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ ಅದು ಹಂದಿ ಅಂತ. ಅದು ಹಂದಿ ಅಲ್ಲ, ಅದು ಯಜ್ಞವರಾಹ. ಯಾವಾಗ ರಾಕ್ಷಸರು ನಮ್ಮ ಧರ್ಮವನ್ನ ನಾಶ ಮಾಡ್ತೀವಿ ಅಂತಂದ್ರು ಅವಾಗ ಸಾಕ್ಷಾತ್ ವಿಷ್ಣುನೇ ವರಾಹ ರೂಪದಲ್ಲಿ ಬಂದು ಧರ್ಮವನ್ನು ಉಳಿಸ್ತಾ, ಭಾರತ ದೇಶವನ್ನು ಉಳಿಸ್ತಾ. ಅದು ಜಿಲ್ಲೆಯಲ್ಲಿ ವಿದ್ಯಾರಣ್ಯರು ಯಜ್ಞವರಾಹದ ಜೊತೆಗೆ ಸೂರ್ಯಚಂದ್ರರನ್ನು ಇಟ್ಟಿದ್ದಾರೆ. ಸೂರ್ಯಚಂದ್ರ ಎಲ್ಲಿ ತನಕ ನಮ್ಮ ಧರ್ಮ ಅಲ್ಲಿ ತನಕ ಇರುತ್ತೆ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆ ಒಂದು ಕತ್ತಿ ಕೂಡ ಇಟ್ಟಿದ್ದಾರೆ. ಅಂದ್ರೆ ಶಸ್ತ್ರವನ್ನು ಹಿಡಿದ್ರೆ ಧರ್ಮ ಉಳಿಯುತ್ತೆ ಅಂತ. ಬರೀ ಗ್ರಂಥಗಳಿಂದ ಧರ್ಮ ಉಳಿಯೋದಿಲ್ಲ. ಹಾಗಾಗಿ ಯಾರೇ ಸನಾತನ ಧರ್ಮ ನಾಶ ಮಾಡ್ತೀವಿ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅವ್ರೇ ಗುಂಡಿ ತೋಡ್ಕೊಳ್ತಿದ್ದಾರೆ ಅಂತ ಅರ್ಥ. ಸನಾತನ ಧರ್ಮ ನಾಶ ಅಲ್ಲ, ಅದ್ರ ಕಡೆ ಹೆಜ್ಜೆ ಇಡ್ಲಿಕ್ಕೂ ಸಾಧ್ಯ ಇಲ್ಲ. ಬರೀ ಪುರುಷರಷ್ಟೇ ಅಲ್ಲ, ನಮ್ಮಲ್ಲಿ ಮಹಿಳೆಯರು ಕೂಡ ಹೋರಾಟ ಮಾಡಿ ಧರ್ಮವನ್ನು ಉಳಿಸಿದ್ದಾರೆ. ಚಂದ್ರಶೇಖರ್ ಆಜಾದ್ ಚಿಕ್ಕ ಚಿಕ್ಕ ಮಕ್ಕಳುಗಳು ಹೋರಾಟ ಮಾಡಿ ಧರ್ಮವನ್ನು ಉಳಿಸಿದ್ದಾರೆ. ಹಾಗಾಗಿ ಧರ್ಮಕ್ಕೆ ಯಾವತ್ತು ಜಯ ಇದ್ದೇ ಇದೆ. ಅದರಲ್ಲೂ ಕ್ರಾಂತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ವಿಜಯನಗರ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿರೋದು ಧರ್ಮದ ಪರ ನೀವೆಲ್ಲ ಎದ್ದು ನಿಂತಿರೋದು ಬಹಳ ಸಂತೋಷಕರವಾದಂತಹ ವಿಷಯ. ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರಿಗೂ ಮತ್ತಷ್ಟು ಶಾಂತ ತೇಜಸ್ಸು ಪರಮಾತ್ಮ ಕೊಡ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಾ, ಯಾರು ಸನಾತನ ಧರ್ಮ ನಾಶ ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ ಸುಬುದ್ಧಿ ಕೊಡ್ಲಿ, ಅವರ ಮನ ಪರಿವರ್ತನೆ ಆಗಲಿ ಅಂತ ಈ ಮೂಲಕ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.